ಹಾಯ್ ಫ್ರೆಂಡ್ಸ್, ಇವತ್ತು ರಾಮನವಮಿಯ ವಿಶೇಷ ಬೆಲ್ಲದ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾವು ಬೇಲದ ಹಣ್ಣಿನ ಪಾನಕವನ್ನು ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳಿ. ಒಂದು ಹಣ್ಣಾಗಿರೋ ಬೇಲದ ಹಣ್ಣು, ಮತ್ತು 1 ಕಪ್ಪು ಬೆಲ್ಲದ ಪುಡಿ ಇದು, ಮತ್ತು ಏಲಕ್ಕಿ ಇಷ್ಟು, ಮತ್ತು ನೀರು. ಬೇಲದ ಹಣ್ಣು, ಮತ್ತು ಏಲಕ್ಕಿ, 1 ಕಪ್ ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಇದನ್ನು ಏನು ಕರಗಿಸಿ ಶೋಧಿಸ್ಕೊಂಡಿಲ್ಲ ನಾವು. ಕೆಲವರು ಅಚ್ಚು ಬೆಲ್ಲ ಯೂಸ್ ಮಾಡ್ತಿರಲ್ವ, ಅದರಲ್ಲಿ ಕಲ್ಲುಗಳಿರ್ತದೆ, ನೀವು ಶೋಧಿಸ್ಕೋಬೇಕು ಅದನ್ನು. ನಂತರ ನೋಡಿ, ನೀರು ಹಾಕ್ತಾ ಇದ್ದೀನಿ. ಕೋಲ್ಡ್ ವಾಟರ್ ಆ್ಯಡ್ ಮಾಡಿರೋದು ನಾವು. ಇದು ಬೇಗ ಕರಗುತ್ತೆ ಬೆಲ್ಲ, ಪುಡಿ ಬೆಲ್ಲ ಅಲ್ವ, ಹಾಗಾಗಿ. ರುಬ್ಬಿರುವಂಥ ಬೇಲದ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾನಕ ರೆಡಿ ಆಗುತ್ತೆ. ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ.